ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಂತಂದರೆ, ಈಗ ನಿಮ್ಮ ಮನೇಲಿ 4 ಜನ ಇದ್ರೆ ಅನ್ಕೊಂಡು ನಿಮ್ಮ ಹತ್ರ ಇಪ್ಪದು 2 ಮ್ಯಾಗಿ ಪ್ಯಾಕೆಟ್ ಆರೆ ಜೋರು ಹೊಸುವಾಗಿರುತ್ತೆ ಅಂತಾರು ತಿನ್ಕನ್ಸ್ದಲ್ಲ. 2 ಪ್ಯಾಕೆಟಿಗೆ ಇಬ್ಬರಿಗೆ ಸಾಕತ್ ಹೌದಾ? ಹಾಗಾಗಿ ಅದನ್ನು ವಾಲ್ಯೂಮ್ ಹ್ಯಾಂಗ್ ಜಾಸ್ತಿ ಮಾಡೋದಂದ್ರೆ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೆ. ಇದಕ್ಕೆ ನಾನು ಹಾಕೋದು ವೆಜಿಟೇಬಲ್ಸ್ ಏನಂತಲ್ಲ ಅನ್ಕೊಂಡು ಹೇಳ್ತೆ. ಫಸ್ಟ್ ಅರ್ಧ ಈರುಳ್ಳಿ ತಗೊಂಡಿದ್ದೆ, ಅರ್ಧ ಟೊಮೆಟೊ, 1 ಕ್ಯಾರೆಟ್, 2 ಬೀನ್ಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಯೂಸ್ ಮಾಡಿ ಮ್ಯಾಗಿ ಮಾಡೋ ಹೆಲ್ದಿ ಮ್ಯಾಗಿ ಬನ್ನಿ. ಫಸ್ಟ್ ಒಂದು ಪಾತ್ರಕ್ಕೆ ಸ್ವಲ್ಪ ಎಣ್ಣೆ ಹಾಕಿ 1 ಮುಷ್ಟಿ ಕೊಯ್ದಿಟ್ಕೊಂಡದ್ದು ಈರುಳ್ಳಿ ಹಾಕಿ, ಆಮೇಲೆ ಅದರೊಟ್ಟಿಗೆ ಸ್ವಲ್ಪ ಟೊಮೆಟೊ ಹಾಕಿ, ಆಮೇಲೆ ಕಟ್ ಮಾಡಿ ಇಟ್ಕೊಂಡದ್ದು ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿ, ಆಮೇಲೆ 1 ಚಮಚ ತಗೊಂಡು ಮೋಚಿಕಾನಿ ಸ್ಟಿರ್ ಫ್ರೈ ಆಯ್ತು. ಜಾಸ್ತಿ ಬೇಯೋದು ಬೇಡ, ಯಾಕಂದರೆ ನೂಡಲ್ಸ್ ಅಥವಾ ಮ್ಯಾಗಿಗೆ ಸ್ವಲ್ಪ ಹಸಿ ಇದ್ರೇ ಚೆನ್ನಾಗತ್ತೆ. ಹಂಗಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋದು ಅದನ್ನು. ಬೆಳ್ಳುಳ್ಳಿ ಇಷ್ಟಪಡುವವರು ಬೆಳ್ಳುಳ್ಳಿನೂ ಹಾಕೋಬೋದು ಎಣ್ಣೆ ಹಾಕಿದ ಮೇಲೆ. ನಾನು ಬೆಳ್ಳುಳ್ಳಿ ಹಾಕಲಿಲ್ಲ, ಬೆಳ್ಳುಳ್ಳಿ ಫ್ಲೇವರ್ ಒಳ್ಳೆ ಕೊಡುತ್ತೆ ಇದಕ್ಕೆ. ಹತ್ರ 2 ಪ್ಯಾಕ್ ಮ್ಯಾಗಿ ಇತ್ತು, 10 ರೂಪಾಯಿದು. 1.5 ಲೋಟ ನೀರು ಹಾಕಿದೆ 2 ಪ್ಯಾಕ್ ಮ್ಯಾಗಿ. ಈ ನೀರು ಕುದಿ ಬಪ್ಪಕ್ಕೂ ಮ್ಯಾಗಿ ಹಾಕ್ರೆ ರುಚಿ ಚೆನ್ನಾಗತ್ತೆ. ಇನ್ನೊಂದಂತಂದರೆ ಮ್ಯಾಗಿ ಹೆಲ್ತಿಗಷ್ಟು ಒಳ್ಳೇದಲ್ಲ. ನಾವು ಅದಕ್ಕೆ ವೆಜಿಟೇಬಲ್ಸ್ ಹಾಕತ್ತೌದು, ಬಟ್ ಅದು ಮೈದಾ. ಸೊ ಆಟ ಮ್ಯಾಗಿ ಸಿಕ್ಕತ್ತೆ, ಅದನ್ನು ಯೂಸ್ ಮಾಡ್ಕೊಂಡ್ರು ಬೆಸ್ಟ್. ಬಟ್ ನನ್ನ ಹತ್ರ ಇಲ್ಲಿ ಆಟ ಮ್ಯಾಗಿ ಸಿಕ್ಕಲಿಲ್ಲ, ಅದಕ್ಕೆ ನಾನು ಮೈದದ್ದೇ ತಗೊಂಡಿದ್ದೆ, ನಾರ್ಮಲ್ ಮ್ಯಾಗಿ ತಗೊಂಡಿದ್ದೆ. ನೀವು ಅದು ಹೆಲ್ತಿಗಷ್ಟು ಒಳ್ಳೇದಲ್ಲ, ಹಾಗಾಗಿ ನೀವು ಅದನ್ನು 1 ತಿಂಗಳಿಗೆ 1 ಸಲ ಯೂಸ್ ಮಾಡಿದ್ರೆ ಸಾಕಷ್ಟು, ತಿನ್ಕೊಂಬಾಗಿದ್ರೆ ಮಾತ್ರ. ಸೊ ನೀರು ಕುದೀತಿತ್ತು, ಇದಕ್ಕೀಗ ನಾವು ಮ್ಯಾಗಿ ಹಾಕುವ. ಪ್ಯಾಕ್ ಮ್ಯಾಗಿ ತಗೊಳ್ಳೋದು, ಇದನ್ನು ಹೀಗೆ ಪೀಸ್ ಮಾಡಿ ನೀರಿಗೆ ಹಾಕಿದ ಕೂಡಲೇ ಮೆತ್ತಾಗತ್ತಲ್ಲ, ಹೀಗೆ ಪೀಸ್ ಮಾಡಿದ್ರೆ ತಿಂಬತ್ತಿಲ್ಲ ಇಕ್ಕತ್ತು. ಇಲ್ಲಾಂದರೆ ಫುಲ್ ನೂಡಲ್ಸ್ ಥರ ಉದ್ದ ಬರುತ್ತಲ್ಲ, ಅದು ತಿಂಬಕ್ಕೊಂಥರ ಹಂಗಾಗಿ. ನಿಮಗೆ ಎಕ್ಸ್ಟ್ರಾ ಖಾರ ಬೇಕು ಅಂದರೆ ಅದ್ರ ಮಸಾಲೆಲ್ಲೇ ಇಪ್ಪುದು ಸಾಕತ್ತಿಲ್ಲ, ಪ್ಯಾಕಲ್ಲಿ ಇಪ್ಪು ಮಸಾಲೆ ಸಾಕತ್ತಿಲ್ಲ ಅಂದರೆ ಎಕ್ಸ್ಟ್ರಾ 1 ಮ್ಯಾಗಿ ಮಸಾಲ ಅಂತ ಸಿಕ್ಕತ್ತೆ, ಅದನ್ನು ಹಾಕೊಂಡ್ರೆ ಸ್ವಲ್ಪ ಖಾರ ಜಾಸ್ತಿ ಆಯ್ತು, ಟೇಸ್ಟು ಫ್ಲೇವರು ಸ್ವಲ್ಪ ಜಾಸ್ತಿ ಕೊಡುತ್ತೆ. ಮ್ಯಾಗಿ ಮಸಾಲ ಅದರಲ್ಲೇ ಬಂದದ್ದು 2 ಪ್ಯಾಕ್ ಇತ್ತಲ್ಲ, 2 ಪ್ಯಾಕ್ ಇದು ಹಾಕ್ತಿದ್ದೆ. ಮ್ಯಾಗಿನ ಅದರೊಂದು 5 ನಿಮಿಷ ಅಂತ ಬಟ್ ಸುಳ್ಳು, ಅಂತಕನ್ನ ನಾನು ಮ್ಯಾಗಿ ಯಾವತ್ತೂ 5 ಮಿನಿಟ್ಸಲ್ಲಿ ಬೇಯಲೇ ಇರಲಿಲ್ಲ. ಸೊ ಅದು ಬೆಂದ್ರೆ ಕೂಡ ನಿಮ್ಗೆ ಗೊತ್ತಾಗ್ತಲ್ಲ, ಆಗ ಆಫ್ ಮಾಡಿ ಗ್ಯಾಸ್ನ. ಮ್ಯಾಗಿ ಬೆಂದಿತ್ತೀಗ, ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡುವ. ಇಷ್ಟ ಇದ್ದವ್ರು ಮಾಡ್ಕೋಬೋದು, ಇಷ್ಟ ಇಲ್ಲಿದ್ದವ್ರು ಬೇಡ ಸ್ಕಿಪ್ ಮಾಡ್ಬೋದು. ಇದು ಕಾಣಿ ಬಿಸಿ ಮ್ಯಾಗಿ ಹ್ಯಾಂಗೆ ತೋರ್ತಿತ್ತು ಕಾಣಿ, ಬಿಸಿ ಮ್ಯಾಗಿ ರೆಡಿ. ನಾನು 2 ತಟ್ಟಿಗೆ ಹಾಕಿದ್ದೆ, 1 ನಿಮಿಷ ತೋರಿಸ್ದೆ. 2 ತಟ್ಟಿಗೆ ಫುಲ್ ಮ್ಯಾಗಿ ಹಾಕಿದೆ ಕಾಣಿ. ಎಷ್ಟು ವಾಲ್ಯೂಮ್ ತೋರುತ್ತೆ ಕಾಣಿ. ಅದೇ ನಿಮ್ಗೆ 2 ಪ್ಯಾಕೆಟ್ ಮ್ಯಾಗಿ ಮಾಡ್ರೂ ಒಬ್ರಿಗೂ ಸಾಲುವುದಿಲ್ಲ. 5 ಸಣ್ಣದು 10 ರೂಪಾಯಿ ಬತ್ತಲ್ಲ, ಹಾಗಾಗಿ ಇದೀಗ ಫುಲ್ 2 ತಟ್ಟಿ ಫುಲ್ ಹಾಕಿದೆ, ಹೊಟ್ಟೆ ಫುಲ್ಲು ತಿನ್ಲಕ್ಕ. ಅಣ್ಣ ಮ್ಯಾಗಿ ರೆಡಿ ಆಯ್ತು. ನಾವು ಮಾಡೋದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮ್ಯಾಗಿ ಮಾಡಿದೆ, ತುಂಬ ರುಚಿಯಾಗಿರುತ್ತೆ. ನಂಗೆ ಗೊತ್ತಿತ್ತು, ಕಂಡ್ರೆ ಗೊತ್ತಾಯ್ತು, ಒಳ್ಳೆ ಕೋಳಿ ಸಾರು ಪರಿಮಳ ಬಂದಂಗಿತ್ತು. ಕಾಂಬ ನಮ್ಮ ಅಮ್ಮನ ಕೇಂಬ ಹ್ಯಾಂಗಾಯ್ತು ಅನ್ಕಂಡ ಬನ್ನಿ. ಅಮ್ಮ ಮ್ಯಾಗಿ ಹ್ಯಾಂಗೈತೆ? ಸೂಪರ್ ಆಗಿದೆ. ತಿನ್ ನನ್ನ ಅಮ್ಮನ ಫೇವ್ರೆಟ್ ಮ್ಯಾಗಿ.